OPs ಅಲ್ಲಿ ನೋಡೋ ಒಂದು ಕಾಮನ್ ಸಿಚುವೇಶನ್ ಯಾವುದು ಅಂದ್ರೆ, ಸಪೋಸ್ ನಾವು ಪೇಷಂಟ್ಸ್ ಹೇಳಿದ್ವಿ ಅನ್ಕೊಳ್ಳಿ, ನಿಮಗೆ ಬಿಪಿ ಕಾಯಿಲೆ ಶುರು ಆದಂಗಿದೆ, ಸೊ ನಿಮಗೆ ಟ್ಯಾಬ್ಲೆಟ್ಸ್ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಅವ್ರು ಇಮಿಡಿಯೇಟ್ಲಿ ಹೇಳ್ತಾರೆ ಟ್ಯಾಬ್ಲೆಟ್ಸ್ ಬೇಡ ಸರ್, ಯಾಕಂದ್ರೆ ಒಂದ್ಸಲ ಶುರು ಮಾಡಿದ್ರೆ ಲೈಫ್ ಲಾಂಗ್ ಟ್ಯಾಬ್ಲೆಟ್ಸ್ ತಿನ್ಬೇಕು ಅಂತ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಸಪೋಸ್ ನಾವು ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಲಿಲ್ಲ ಅಂದ್ರೆ ಈ ಹೈ ಬಿಪಿ ಇಂದ ಸಾಕಷ್ಟು ತೊಂದರೆಗಳಾಗುತ್ತೆ, ಸ್ಪೆಷಲಿ ಕಿಡ್ನೀಸ್ಗೆ, ಹಾರ್ಟ್ಗೆ ಅಂಡ್ ಬ್ರೈನ್ಗೆ. ಸೊ ಈ ತೊಂದರೆಗಳನ್ನ ಅವಾಯ್ಡ್ ಮಾಡಕ್ಕೆ ಅಂತಾನೆ ಒಂದು ಟಾರ್ಗೆಟ್ ಬಿಪಿ ಅಂತ ನಾವು ಇಟ್ಟಿರ್ತೀವಿ. ಸೊ ಅದನ್ನ ಮೇಂಟೈನ್ ಮಾಡಕ್ಕೋಸ್ಕರ ನೀವು ಮೆಡಿಕೇಶನ್ಸ್ ನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ರೆ ಟ್ಯಾಬ್ಲೆಟ್ಸ್ ನ ಲೈಫ್ ಲಾಂಗ್ ತಗೋಬೇಕಾ ಅನ್ನೋ ಪ್ರಶ್ನೆಗೆ ಇದರಲ್ಲಿ ಎರಡ್ ತರದ ಹೈ ಬಿಪಿ ಪ್ರಾಬ್ಲಮ್ಸ್ ಬರ್ಬೋದು. ಈಗ ಯಂಗ್ ಇರ್ತಾರೆ, ಅವರಲ್ಲಿ ಕೂಡ ಕೆಲವೊಮ್ಮೆ ಹೈ ಬಿಪಿ ಬರುತ್ತೆ. ಅದಕ್ಕೆ ಡೆಫಿನೇಟಿವ್ ಕಾಸ್ ಅಂತ ಇರುತ್ತೆ. ಅಂತ ಕೇಸಸ್ ಅಲ್ಲಿ ಪರ್ಟಿಕ್ಯುಲರ್ ರೀಸನ್ ನಾವು ಹುಡುಕ್ಬಹುದು. ಆ ರೀಸನ್ ಏನಾದ್ರೂ ಸಿಕ್ಕರೆ ಅದನ್ನ ಟ್ರೀಟ್ ಮಾಡಿದ್ರೆ ಆಮೇಲೆ ಬಿಪಿ ಪ್ರಾಬ್ಲಮ್ ಏನಿದೆ ಅದು ಕಂಪ್ಲೀಟ್ಲಿ ರಿವರ್ಸ್ ಆಗುತ್ತೆ. ಅದೇ ಈಗ ಕಾಮನ್ ಆಗಿ ನೋಡ್ತೀವಲ್ಲ ನಾವು ದೊಡ್ಡವರಲ್ಲಿ, ಅದನ್ನ ನಾವು ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಸೊ ಇದು ಏಜ್ ರಿಲೇಟೆಡ್. ಇಂಥ ಕೇಸಲ್ಲಿ ಯೂಶುವಲಿ ಆ ರಕ್ತನಾಳಗಳಲ್ಲಿ ಆಗಿರೋ ಚೇಂಜಸ್ ನ ರಿವರ್ಸ್ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಏನಂದ್ರೆ ನೀವು ಮೆಡಿಕೇಶನ್ಸ್ ನ ಪ್ರಾಪರ್ ತಗೊಳ್ಳೋದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ ರೆಸ್ಟ್ರಿಕ್ಷನ್ ಅಂತ ಹೇಳ್ತೀವಿ, ಉಪ್ಪಲ್ಲಿ ಕಂಟ್ರೋಲ್ ಮಾಡಬೇಕು. ಜೊತೆಗೆ ವೇಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಅಟ್ಲೀಸ್ಟ್ ಒಂದು 5% ಪ್ರೆಸೆಂಟ್ ಬಾಡಿ ವೇಟ್ ಏನಿರುತ್ತಲ್ಲ ಅದ್ರ 5% ಅಷ್ಟು ಬಾಡಿ ವೇಟ್ ಲಾಸ್ ಮಾಡಿದ್ರೆ ಅಂಡ್ ಅದನ್ನ ಹಂಗೆ ಮೇಂಟೈನ್ ಮಾಡಿದ್ರೆ ಎಷ್ಟೊಂದ್ಸಲ ಬ್ಲಡ್ ಪ್ರೆಷರ್ ತುಂಬಾ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಅಂಡ್ ಕೆಲವೊಂದ್ಸಲ ಇವನ್ ರಿವರ್ಸಿಬಲ್ ಅಂತಾನೆ ಹೇಳ್ತೀವಿ. ಅಂದ್ರೆ ವಿತೌಟ್ ಮೆಡಿಕೇಶನ್ಸ್ ಅವರು ಬರೀ ಈ ಲೈಫ್ ಸ್ಟೈಲ್ ಚೇಂಜಸ್ ಇಂದಾನೆ ಒಳ್ಳೆ ಬ್ಲಡ್ ಪ್ರೆಷರ್ ನ ಮೇಂಟೈನ್ ಮಾಡಬಹುದು. ಹೀಗಾಗಿ ಈ ಬಿಪಿ ತೊಂದರೆ ಏನಿದೆಯಲ್ಲ ಇದನ್ನ ಲೈಫ್ ಲಾಂಗ್ ಅಂತ ಚಿಂತೆ ಮಾಡೋ ಬದಲು ಲೈಫ್ ಸ್ಟೈಲ್ ಮೇಲೆ ನೀವು ಫೋಕಸ್ ಮಾಡಿದ್ರೆ ಆರೋಗ್ಯಕ್ಕೆ ಉತ್ತಮ. ಥ್ಯಾಂಕ್ ಯು ಸೋ ಮಚ್.